ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿದ್ದಿ ಶೈನ್ಸ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ಬಂದು ನನ್ನ ಎರಡನೇ ರೆಸಿಪಿ ಮಟನ್ ಬಿರಿಯಾನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮೈಸೂರು ಸ್ಟೈಲ್ದು. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನನ್ನ ಬಿರಿಯಾನಿಲಿ ಮೊದಲು ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ ಅಂದರೆ ಕಾಯಿ ಹಾಲು. ಇದು ಪಕ್ಕಾ ನಾಟಿ ಸ್ಟೈಲು, ಹನುಮಂತು ಹೋಟೆಲ್ನ ಮೀರಿಸೋವಂಥ ಬಿರಿಯಾನಿ. ಸಾಮಗ್ರಿಗಳನ್ನ ರೆಡಿ ಇಟ್ಕೊಂಡ್ರೆ ಕೇವಲ 6ರಿಂದ 10 ನಿಮಿಷದಲ್ಲಿ ಮುಗಿಸೋವಂಥ ರೆಸಿಪಿ. 2 ಈರುಳ್ಳಿ, ಒಂದು 25ರಿಂದ 30 ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಸೊಪ್ಪು, ಶುಂಠಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಳ್ಳೋಣ. ಮೊದಲಿಗೆ ಕೇವಲ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗನ ರುಬ್ಕೊಂಡು ಮೊದಲನೇ ಪೇಸ್ಟನ್ನು ತಯಾರಿಸ್ಕೊಳ್ಳೋಣ. ನೋಡಿ, ಇಷ್ಟು ಚಕ್ಕೆ ಲವಂಗ ಹಾಕ್ಕೊಳ್ಬೇಕು, 1 ಪಿಂಚು. ಒಂದು 20ರಿಂದ 20 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಜಜ್ಜಿಬಿಟ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಪೇಸ್ಟ್ ರೆಡಿ ಆಗಿದೆ. ಆಗಲೇ ತೋರಿಸಿದಂಥ ಹಸಿರು ಮೆಣಸಿನ್ಕಾಯಿನ ಎಣ್ಣೆ ಬಾಣಲಿಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಬಾಣಲಿಲಿ ಮೆಣಸಿನ್ಕಾಯಿನೇ ಹಾಕಿ ಹುರಿಬೇಕು. ಇದರಲ್ಲಿರೋ ಖಾರನೆಲ್ಲ ಹೊಡಿಲಿಕ್ಕೋಸ್ಕರ ಹುರ್ಕೊಳ್ಬೇಕು. ಇದು ಪಟ್ ಪಟ್ ಅಂತ ಸೌಂಡ್ ಬರೋವರೆಗೂ ಹುರಿಬೇಕು. ನಂತರ ಕುಯ್ದಿಟ್ಕೊಂಡಿರೋ ಅಂಥ 2 ಈರುಳ್ಳಿನ ಹುರ್ಕೊಳ್ಬೇಕು. ನೋಡಿ, ಈಗ ಹುರ್ಕೊಳ್ತಾ ಇದ್ದೀನಿ. ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹುರಿದಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕಬೇಕು. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ಆಗಿದೆ. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಕುಕ್ಕರ್ನಲ್ಲಿ ಎಣ್ಣೆ ಹಾಕಬೇಕು. ಅರ್ಧ kg ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಈ ರೀತಿ ಆಗಬೇಕು. ಉಪ್ಪು ಕರಗಿ ನೀರಿನ ಅಂಶ ಬಿಟ್ಕೊಳ್ಬೇಕು. ಮಟನ್ನು ಎಣ್ಣೆನಲ್ಲೇ ಬಾಡಿಸ್ಕೊಳ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಕುದಿಲಿ, ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ. ಕಾಯಿ ಮೇಲ್ಭಾಗ ಸಾಕು. ಚಿಕ್ಕ ಜಾರ್ನಲ್ಲಿ ಕಾಯಿನ ರುಬ್ಕೊಳ್ಳೋಣ. ಇದನ್ನು ಕಾಯಿ ರುಬ್ಕೊಂಡು ಹಾಲು ತಕ್ಕೊಳ್ಬೇಕು ನಾವು. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಕುದ್ಕೊಂಡಿದೆ, ಒಂದು ಕುದಿ ಬಂದಿದೆ. ಈಗ ನಾನು ನನ್ನ 2ನೇ ಇಂಗ್ರೀಡಿಯೆಂಟ್ ರುಬ್ಕೊಂಡಿದ್ವಲ್ಲ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಳ್ಬೇಕು. ಇದು ಒಂದು ಕುದಿ ಬರಬೇಕು. ಈಗ ವಿಷಲ್ ಕ್ಲೋಸ್ ಮಾಡ್ಕೊಳ್ತೀನಿ. ಇದನ್ನು 3ರಿಂದ 5 ಸತಿ ಕೂಗಿಸ್ಕೊಳ್ಬೇಕು. ಮಟನ್ ಬೆಂದಿರೋದು ನೋಡ್ಕೊಳ್ಬೇಕು, ಉಪ್ಪು ಖಾರ ನೋಡ್ಕೊಳ್ಬೇಕು. 3 to 5 ವಿಷಲ್ಸ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು 1 ಲೋಟ ಬಾಸುಮತಿ ಅಕ್ಕಿ, 1 ಲೋಟ ರಾ ರೈಸ್ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಅರ್ಧ kg ಮಟನ್ನು ಬೇಕಾಗುತ್ತೆ. ನೋಡಿ, ಈಗ ಕುದ್ದಿದೆ ಬಿರಿಯಾನಿ, ಕೂಗಿದೆ ಈ ಗ್ರೇವಿ. ಇದನ್ನು ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ಟೇಸ್ಟ್ನ ಕೂಡ ನೋಡ್ಕೊಳ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ. ಈ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಖಾರ ಮುಂದೆ ಆಗಿರಬೇಕು, ಯಾಕೆಂದರೆ ಕಾಯಿ ಹಾಲು ಹಾಕಿದಾಗ ಡೌನ್ ಆಗುತ್ತೆ ಫ್ರೆಂಡ್ಸ್ ಖಾರ. ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೌಲಿಗೆ. ಪುನಃ ಇದೇ ಕುಕ್ಕರಿಗೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ನೋಡಿ, ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ಈಗ ಇದೇ ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ ಹೂವು, ಏಲಕ್ಕಿ, ಕಲ್ಲು ಹೂವು, ಅನಾನಸ್ ಹೂವು,
ಈರುಳ್ಳಿ ಇದನ್ನು ಬಾಡಿಸ್ಕೊಂಡು ಸ್ವಲ್ಪ ಬ್ರೌನ್ ಆಗಲಿ ಈರುಳ್ಳಿ. ಇದು ಬ್ರೌನ್ ಆದ ನಂತರ ಕಾಯೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಅಥವಾ ಸೀದ್ಕೊಂಡಂಗೆ ಆದರೆ ಬಿರಿಯಾನಿ ಟೇಸ್ಟು ಇನ್ಕ್ರೀಸ್ ಆಗುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಆಗಬೇಕು. ಈ ಟೈಮಲ್ಲಿ ನಾವು ಕಾಯಿ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕಾಯಿ ಹಾಲು ಹಾಕಿದಾಗ ಒಂದು ಕುದಿ ಬರಬೇಕು. ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೋದು. ಈಗ ಇದು ಕುದ್ದ ನಂತರ ನಾನಾಗಲೇ ಕೂಗಿಸಿಟ್ಕೊಂಡಂಥ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನಾವು ಆಗಲೇ ಕೂಗಿಸಿದ್ವಲ್ಲ ಮಟನ್ನ, ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇದು ಕುದೀತಾ ಇದೆ ನೋಡಿ. ಈಗ ಇದು ಕುದ್ದ ನಂತರ ಆ ಗ್ರೀನ್ ಗ್ರೇವಿನ ಕೂಗಿಸ್ಕೊಂಡಿದ್ನಲ್ಲ, ಮಟನ್ ಕೂಗಿಸ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈ ಆಡಬೇಕು ಒಂದು ಸತಿ. ನೆಕ್ಸ್ಟು ಅಕ್ಕಿ ಸೇರಿಸ್ಕೊಳ್ಬೇಕು. ಇದು ಒಂದು ಸತಿ ಕುದಿ ಬರಬೇಕು. ಈಗ ಅಕ್ಕಿ ಆ್ಯಡ್ ಮಾಡ್ಕೊಳ್ತೀನಿ. ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆ ಅಂದರೆ ದಮ್ ಬಿರಿಯಾನಿ ಥರ ಬರಬೇಕಲ್ವಾ, ಅದಕ್ಕೆ. ಯಾಕೆಂದರೆ ನಾವು ರುಬ್ಬವಾಗ ಎಲ್ಲ ಮಧ್ಯ ಹಾಕ್ಕೊಂಡಿದ್ದೆ. ಅಕ್ಕಿ ಮತ್ತು ಉಪ್ಪು ಖಾರ ಟೇಸ್ಟ್ನ ಈ ಟೈಮಲ್ಲೇ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಇದು ನೋಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಬೇಕು. 2 ವಿಷಲ್ ಬಂದರೆ ಸಾಕು. ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ 2 ಕೂಗಾಗಿದೆ. ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗೆ ಬಂದಿದೆ ಬಿರಿಯಾನಿ. ನೋಡಿ ಮಸಾಲೆ ಎಲ್ಲ ಮೇಲಿದೆ. ಈಗ ನಾವು ಒಂದು ರೌಂಡ್ ತಿರುಗಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೂಪರ್ ಆಗಿದೆ, ಘಮ ಘಮ ಅಂತ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ನನ್ನ ಬಿರಿಯಾನಿ. ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಫ್ರೆಂಡ್ಸ್. ಗ್ರೇವಿದೂ ಕೂಡ ವಿಡಿಯೋ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಐ ಲವ್ ಯು ಮಾ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು.